ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಥೇಲ್ಸ್ ಪ್ರಮೇಯವನ್ನು ನಿರೂಪಣೆ ಮತ್ತು ಸಾಧನೆ ಮಾಡ್ತಾ ಇದ್ದೀವಿ. ನಿರೂಪಣೆ ಹೀಗಿದೆ: ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ದತ್ತ ಈ ರೀತಿ ಇದೆ: ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ. ಸಾಧನೆಯ ಏನು ಮಾಡಬೇಕು? ಎ ಡಿ ಬೈ ಡಿ ಬಿ = ಎ ಇ ಬೈ ಇ ಸಿ. ರಚನೆಯನ್ನು ಮಾಡ್ಕೋಬೇಕಾಗುತ್ತೆ, ಡಿ ಸಿ ಮತ್ತು ಬಿ ಸಿ ಸೇರಿಸಿ. ಈಗ ಸಾಧನೆ ನಿಮ್ಮ ಮುಂದೆ. ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಡಿ ಬಿ ಇಗಳಲ್ಲಿ ಎ ಡಿ ಯ ವಿಸ್ತೀರ್ಣ ಡಿವೈಡೆಡ್ ಬೈ ಬಿ ಡಿ ಯ ವಿಸ್ತೀರ್ಣವನ್ನು ತಗೋಬೇಕು. ಎ ಡಿ ಯ ವಿಸ್ತೀರ್ಣ ಅರ್ಧ ಇಂಟು ತ್ರಿಭುಜದ ವಿಸ್ತೀರ್ಣ ಗೊತ್ತು, ಅರ್ಧ ಇಂಟು ಪಾದ ಇಂಟು ಎತ್ತರ. ನಾವು ಅರ್ಧ ಇಂಟು ಎ ಡಿಯನ್ನು ಪಾದ ಮಾಡಿಕೊಂಡು ಎತ್ತರ ಎನ್. ಇದರಲ್ಲಿ ಎ ಇ ಬೈ ಇ ಸಿ, ಡಿ ಎಮ್ ಕ್ಯಾನ್ಸಲ್ ಆಗಿ ಎ ಇ ಬೈ ಇ ಸಿ. ಇದು ಸಮೀಕರಣ 2 ವಿದ್ಯಾರ್ಥಿಗಳೇ. ಆದರೆ ತ್ರಿಭುಜದ ವಿಸ್ತೀರ್ಣ ಬಿ ಡಿ ಮತ್ತು ಸಿ ಡಿ ಒಂದೇ ಪಾದ ಇದೆ. ಆದ್ದರಿಂದ ಸಮೀಕರಣ 1, 2, 3ರಿಂದ ಎ ಡಿ ಬೈ ಡಿ ಬಿ = ಎ ಇ ಬೈ ಇ ಸಿ. ಇದು ಪ್ರಮೇಯ ಸಾಧಿಸಿದ್ದೀವಿ. ಇದನ್ನು ಮತ್ತೊಮ್ಮೆ ನೋಡಿ ಎಲ್ಲ ವಿದ್ಯಾರ್ಥಿ